ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ದಬ್ಬಾಳಿಕೆ ದೌರ್ಜನ್ಯ ಖಂಡಿಸಿ ಶ್ರೀರಾಮ ಸೇನೆ ರಾಷ್ಟ್ರಾಧ್ಯಕ್ಷರಾದ ಶ್ರೀ ಪ್ರಮೋದ್ ಮುತಾಲಿಕ್ ರವರ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದು, ಅದರಂತೆ ಚಿಕ್ಕಮಗಳೂರು ನಗರದ ಶ್ರೀರಾಮ ಸೇನೆ ಮತ್ತು ದುರ್ಗಾ ಸೇನೆಯು ಹಿಂದೂ ಕಾರ್ಯಕರ್ತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ದುರ್ಗಾ ಸೇನೆ ಜಿಲ್ಲಾಧ್ಯಕ್ಷರಾದ ನವೀನ ರಂಜಿತ್ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 6 ತಿಂಗಳು ಆಗಿರುವುದು ಅಷ್ಟೇ. ಆದರೆ ಈಗಲೇ ಕೋಮುವಾದಿ ಆಡಳಿತ ನಡೆಸುತ್ತಿದೆ. ಪ್ರತಿ ಬಾರಿ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಮಾಡಿ ಆಡಳಿತ ನಡೆಸುತ್ತದೆ. ಇದ್ಯಾವ ವಿಚಾರಕ್ಕೂ ನಾವು ಹೆದರುವುದಿಲ್ಲ. ದತ್ತಪೀಠ ವಿಚಾರದಲ್ಲಿ ಮುಸ್ಲಿಮರ ಮೇಲೂ ಕೇಸ್ ದಾಖಲಾಗಿತ್ತು. ಅವರ ಕೇಸ್ ಕೂಡ ರೀಓಪನ್ ಮಾಡಬೇಕು. ಇಲ್ಲವಾದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸುಮ್ಮನೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದು, ಜೈಲ್ಗೆ ಹಾಕೋದು, ಬರೀ ಇವೇ ಮಾಡ್ತಾ ಇದ್ದಾರೆ. ಅವ್ರೇನು ನಾವೇನು ಇವಾಗ ಬ್ರಿಟಿಷರ ಕಾಲದಲ್ಲಿದ್ದೀವ, ನಮ್ಮ ಭವ್ಯ ಭಾರತ ಅಖಂಡ ಹಿಂದೂ ರಾಷ್ಟ್ರದಲ್ಲಿದ್ದೀವೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನಾವು ಎಲ್ಲರೂ ಕೆಲಸ ಮಾಡ್ತಿರೋದು, ನಾವು ಧರ್ಮದ ಕೆಲಸ ಮಾಡ್ತಿರೋದು. ಇಂಥ ಧರ್ಮದ ಕೆಲಸ ಮಾಡ್ತಿರುವಾಗ ಪ್ರತಿಯೊಬ್ಬರ ಮೇಲೂ ಕೇಸ್ ಆಗ್ತಿರೋದು, ಸುಮ್ಮನೆ ಕೇಸ್ ಹಾಕ್ತಿದ್ದಾರೆ. ಮೊನ್ನೆ ಕೂಡ ಅಷ್ಟೇ ನಮ್ಮವರು ಶ್ರೀರಾಮ್ ಸೇನೆಯವರು ದತ್ತ ಜಯಂತಿ ದಿನ ಏನೂ ಕೆಲಸ ಇಲ್ಲ, ನಾವು ದತ್ತ ಜಯಂತಿ ದಿನ ಏನು ಮಾಡಿದ್ವಿ, ನಾವು ಸೌಹಾರ್ದತೆ ತೋರ್ತೀವಿ ಅಂತ ಹೇಳಿಬಿಟ್ಟು ದತ್ತ ಜಯಂತಿನ ನಾವು ಹೋಗ್ಬಿಟ್ಟು ನಾಗೇನಹಳ್ಳಿಲಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರಿ. ನಾಗೇನಹಳ್ಳಿಲಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀವಿ ಅಂದ ತಕ್ಷಣ ನಮ್ಮ ಪ್ರಮೋದ್ ಜಿ ಅವ್ರಿಗಾಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರುಗಲ್ಲ ಗಂಗಾಧರ್ ಕುಲಕರ್ಣಿ ಅವ್ರಿಗಾಗಿರ್ಬೋದು, ಅವ್ರಿಗೇನು ಮಾಡಿದ್ದಾರೆ, ಪ್ರವೇಶ ನಿರ್ಬಂಧ ಮಾಡಿದ್ರು. ಅಷ್ಟು ಸಾಲದು ಅಂತ ಹೇಳಿದರೆ ನಮ್ಮ ಚಿಕ್ಕಮಗಳೂರಲ್ಲಿ ರಂಜಿತ್ ಶೆಟ್ಟಿ ವಿಭಾಗ ಅಧ್ಯಕ್ಷರು, ನಮ್ಮ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗದವರು, ಅವರನ್ನು ಕೂಡ ಪೊಲೀಸ್ ಅವರು ಕರ್ಕೊಂಡು ಹೋಗ್ಬಿಟ್ಟು ಒಂದಿನ ಪೂರ್ತಿ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು, ಆದರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು. ಜಿಲ್ಲಾಧ್ಯಕ್ಷರು ನಮ್ಮ ಹುಡುಗರುಗಳನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು. ಏನಿದೆ ಇದರಿಂದ ಉಪಯೋಗ? ಸರ್ಕಾರಕ್ಕೆ ಏನಿದೆ ಉಪಯೋಗ? ಅಥವಾ ನಾವು ಯಾರಿಗಾದ್ರೂ ಏನಾದರೂ ತೊಂದರೆ ಕೊಡ್ತಾ ಇದ್ದೀವಾ? ಏನೂ ಕೊಡ್ತಿಲ್ಲ. ಇದರಿಂದ ಏನೂ ಉಪಯೋಗ ಆಗ್ತಿಲ್ಲ. ಸುಮ್ಮನೆ ಕೇಸ್ಗಳು ಹಾಕ್ತಾರೆ, ಪೊಲೀಸವ್ರು ಸುಮ್ಮನೆ ಕರ್ಕೊಂಡೋಗಿ ಕೂರಿಸ್ಕೊತಾರೆ. ನಾನು ಇದ್ರಲ್ಲಿ ಪೊಲೀಸ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮೇಲಧಿಕಾರಿಗಳು ಏನು ಹೇಳ್ತಾರೋ ಅವರು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಇಂಥ ನಾನು ರಾಜ್ಯ ಸರ್ಕಾರಕ್ಕೆ ಏನಪ್ಪ ಮನವಿ ಅಂತ ಹೇಳಿದರೆ, ಒಂದು ಕೇಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಕೂರಿಸ್ಕೊಂತಿರೋದಾಗಿರ್ಬೋದು, ಇವೆಲ್ಲ ನಾವು ಯಾವುದು ಇಂಥವಕ್ಕೆಲ್ಲ ನಾವು ಎದುರೋರು ಅಲ್ಲ, ನಾವು ಎದುರ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋ ಅಂಥವ್ರು ಅಲ್ಲ. ಇಂಥದ್ದು ಏನೇ 1000 ಕೇಸ್ಗಳು ಹಾಕ್ಕೊಂಡ್ರು ಕೂಡ ಇದೇನು ನಾವು ಎದುರದಂಗೆ ಎಲ್ಲದನ್ನು ಫೇಸ್ ಮಾಡೋ ಕೆಪಾಸಿಟಿ ನಾವು ಹಿಂದೂ ಕಾರ್ಯಕರ್ತರಲ್ಲೂ ಇದೆ. ಈಗೇನು ಕೇಸ್ ಓಪನ್ ಮಾಡಿಸಿದ್ದಾರೆ ಅದು ಕೂಡ ಅಷ್ಟೇ. ನಾಳೆ ಕೂಡ ನಮ್ಮ ಕಾರ್ಯಕರ್ತರುಗಳು ಜಯಶಾಲಿಯಾಗಿ ಬಂದೇ ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಅದ್ರ ಜೊತೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅದೇ ಸಮಯದಲ್ಲಿ ಮುಸ್ಲಿಮ್ಸ್ ಅವರು ಕೂಡ ಕೇಸ್ ಆಗಿತ್ತು. ಮುಸ್ಲಿಮ್ಸ್ ಅವ್ರ ಮೇಲೆ ಒಂದು 5-6 ಜನ, ಅವ್ರ ಮೇಲೆ ಯಾಕೆ ರೀಓಪನ್ ಮಾಡಿಸಿಲ್ಲ? ನಾವು ಹಿಂದೂ ಕಾರ್ಯಕರ್ತರು ಏನು ಮಾಡಿದ್ದೀವಿ ಅಂಥದ್ದು ಏನೂ ಓಪನ್ ಮಾಡಿಸಿಲ್ಲ. ಅವರು ಅಷ್ಟು ಇದ್ದರೆ ರಾಜ್ಯ ಸರ್ಕಾರದವರು ಅವ್ರ ಮೇಲೆ ಓಪನ್ ಮಾಡಿಸ್ಲಿ. ಮುಸ್ಲಿಮ್ಸ್ ಅವ್ರದ್ದು ಕೇಸ್ ಇದೆ, ಅವ್ರದ್ದು ರೀಓಪನ್ ಮಾಡಿಸ್ಲಿ, ಅದನ್ನು ಮಾಡಿಸ್ಲಿ, ಹಿಂದೂ ಕಾರ್ಯಕರ್ತರನ್ನು ಮಾಡಿಸ್ಲಿ. ಅದನ್ನು ನಾನು ಒಪ್ಕೊಳ್ತೀನಿ. ಇಷ್ಟು ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಈ ಮನವಿ ಮೂಲಕ ಏನು ಹೇಳ್ತಿರೋದು ಅಂದರೆ, ಇಂಥ ಕೇಸ್ ಆಗಿರ್ಬೋದು, ಕರ್ಕೊಂಡೋಗಿ ಕೂರಿಸ್ಕೊಳ್ಳೋದು, ಇವಕ್ಕೆಲ್ಲ ನಾವು ಎದುರಲ್ಲ. ಇಂಥವು 1000 ಕೇಸ್ ಹಾಕಿದ್ರು ನಮ್ಮ ಹೋರಾಟ ನಾವು ನಿಲ್ಲಿಸಲ್ಲ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. 2017ರಲ್ಲಿ ಆ ಸಮಯದಲ್ಲಿ ದತ್ತಪೀಠದಲ್ಲಿ ಆಗಿದ್ದ ಘಟನೆಗೆ ಪುನಃ ಈಗ ರೀಓಪನ್ ಮಾಡಿ ಇಷ್ಟು ವರ್ಷ ಆದಮೇಲೆ ರೀಓಪನ್ ಮಾಡಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಸಹ ಇದ್ರೂ ಸಹಿತ ಅವಾಗಲೇ ಚಾರ್ಜ್ ಶೀಟ್ ಆಗ್ತಲೇ ಅದರಲ್ಲೇನು ತಪ್ಪಿದ್ರೆ ಅವಾಗಲೇ ನ್ಯಾಯಾಲಯ ಅವರು ಶಿಕ್ಷೆ ಕೊಡ್ತಾ ಇತ್ತು. ಈಗ ದುರುದ್ದೇಶ ಪ್ರಯುಕ್ತವಾಗಿ ಈಗೇನು ಸಾಕ್ಷಿಗಳು ಏನೂ ಇರೋದಿಲ್ಲ, ಅದು ದುರುದ್ದೇಶಪೂರ್ವಕವಾಗಿ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ಕಾಂಗ್ರೆಸ್ ಗೌರ್ಮೆಂಟು ಹಿಂದೂಗಳನ್ನು ಹತ್ತಿಕ್ಕಬೇಕು ಅಂತ, ಹಿಂದೂ ಹೋರಾಟನ ಹತ್ತಿಕ್ಕಬೇಕು, ಇದನ್ನು ಪುನಃ ಒಂದು ಪಾಕಿಸ್ತಾನ ಅಥವಾ ಆಫ್ಘಾನಿಸ್ತಾನ ಥರ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲೂ ತರಬೇಕು ಅನ್ನೋ ದುರುದ್ದೇಶದಿಂದ ಇವರು ಕಾಂಗ್ರೆಸ್ ಗೌರ್ಮೆಂಟ್ ಇದನ್ನು ಮಾಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಅವರು ಈಗಲೇ ಸರಿಪಡಿಸ್ಕೊಂಡು ಮುಂದೆ ಎಲ್ಲರೂ ಒಂದೇ ಥರ ನೋಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಶ್ರೀರಾಮ ಸೇನೆ ವಿಭಾಗ ಅಧ್ಯಕ್ಷರಾದ ರಂಜಿತ್ ಶೆಟ್ಟಿ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 6 ತಿಂಗಳು ಆಗಿರುವುದು ಅಷ್ಟೇ. ಆದರೆ ಈಗಲೇ ಕೋಮುವಾದಿ ಆಡಳಿತ ನಡೆಸುತ್ತಿದೆ. ಪ್ರತಿ ಬಾರಿ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಮಾಡಿ ಆಡಳಿತ ನಡೆಸುತ್ತದೆ. ಇದ್ಯಾವ ವಿಚಾರಕ್ಕೂ ನಾವು ಹೆದರುವುದಿಲ್ಲ. ದತ್ತಪೀಠ ವಿಚಾರದಲ್ಲಿ ಮುಸ್ಲಿಮರ ಮೇಲೂ ಕೇಸ್ ದಾಖಲಾಗಿತ್ತು. ಅವರ ಕೇಸ್ ಕೂಡ ರೀಓಪನ್ ಮಾಡಬೇಕು. ಇಲ್ಲವಾದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು.